ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಆಡುವ ಮಾತುಗಳು ನಿಮಗೆ ಕಹಿ ಅನಿಸಬಹುದು, ಕೆಲವರಿಗೆ ಕೋಪ ಬರಬಹುದು. ಆದರೆ ನೆನಪಿಡಿ, ಸುಳ್ಳಿನ ಸಕ್ಕರೆಗಿಂತ ಸತ್ಯದ ವಿಷವೇ ಮೇಲು. ನಾವೆಲ್ಲರೂ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಎಷ್ಟು ಕುರುಡರಾಗಿದ್ದೇವೆ ಎಂದರೆ ನಮ್ಮ ವಿವೇಚನೆಯನ್ನೇ ಅಡಯಿಟ್ಟಿದ್ದೇವೆ. ನಿಮ್ಮ ಭಕ್ತಿಯೇ ನಿಮ್ಮನ್ನು ಗುಲಾಮನನ್ನಾಗಿ ಮಾಡುತ್ತಿದೆಯೇ? ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಡೇಂಜರಸ್ ಆಟದ ಬಗ್ಗೆ ಗೌತಮ ಬುದ್ಧ ಅಂದೇ ನೀಡಿದ ಎಚ್ಚರಿಕೆಯೇನು? ಎದೆಗಾರಿಕೆ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಬುದ್ಧನೇ, ನಾನು ಸಾವಿರಾರು ಪ್ರಾಣಿಗಳನ್ನು ಬಲಿ ನೀಡಿದ್ದೇನೆ, ದೇವರಿಗೆ ರಕ್ತದ ತರ್ಪಣ ನೀಡಿದ್ದೇನೆ. ಇದರಿಂದ ದೇವರು ಮೆಚ್ಚಿ ನನಗೆ ವರ ನೀಡುತ್ತಾನಲ್ಲವೇ? ಬುದ್ಧ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಹೇಳಿದರು, ಮೂಢನೇ, ಯಾವುದೋ ನಿರಪರಾಧಿ ಪ್ರಾಣಿಯ ಕತ್ತು ಸೀಳುವುದರಿಂದ ಯಾವ ದೇವರು ತೃಪ್ತನಾಗುತ್ತಾನೆ? ನೀನು ಮಾಡುತ್ತಿರುವುದು ಭಕ್ತಿಯಲ್ಲ, ಅದು ನಿನ್ನ ಒಳಗಿರುವ ಕ್ರೌರ್ಯದ ಪ್ರದರ್ಶನ. ನೀನು ನಿನ್ನ ಪಾಪಗಳನ್ನು ಮುಚ್ಚಿಕೊಳ್ಳಲು ದೇವರನ್ನು ಲಂಚಬೋಕನನ್ನಾಗಿ ಮಾಡುತ್ತಿದ್ದೀಯಾ? ರಕ್ತದ ಹಾದಿಯಲ್ಲಿ ನಡೆದು ನೀನು ಶಾಂತಿಯನ್ನು ಹುಡುಕುತ್ತಿರುವುದು ಅತಿದೊಡ್ಡ ಮೌಢ್ಯ. ನಿನ್ನ ಈ ಅಂಧಶ್ರದ್ಧೆ ನಿನ್ನನ್ನು ನರಕಕ್ಕೆ ತಳ್ಳುತ್ತದೆಯೇ ಹೊರತು ಮೋಕ್ಷಕ್ಕಲ್ಲ. ಸ್ನೇಹಿತರೆ, ಇಂದಿನ ಪರಿಸ್ಥಿತಿಯನ್ನು ನೋಡಿ. ಧರ್ಮದ ಹೆಸರಿನಲ್ಲಿ ಜನರನ್ನು ಎತ್ತಿಕಟ್ಟಲಾಗುತ್ತಿದೆ. ನನ್ನ ದೇವರು ಶ್ರೇಷ್ಠ, ನಿನ್ನ ದೇವರು ಕನಿಷ್ಠ ಎಂಬ ಜಗಳದಲ್ಲಿ ರಕ್ತ ಹರಿಯುತ್ತಿದೆ. ಬುದ್ಧ ಹೇಳುತ್ತಾರೆ, ಯಾವ ಧರ್ಮ ಪ್ರೀತಿಯನ್ನು ಕಲಿಸುವುದಿಲ್ಲವೋ ಅದು ಧರ್ಮವೇ ಅಲ್ಲ, ಅದು ಒಂದು ರೋಗ. ನೀವು ಕಲ್ಲಿನ ವಿಗ್ರಹಕ್ಕೆ ಹಾಲು ಎರೆಯುತ್ತೀರಿ, ಆದರೆ ಹಸಿದ ಮಗುವಿಗೆ ಒಂದು ತುತ್ತು ಅನ್ನ ನೀಡಲು ಯೋಚಿಸುತ್ತೀರಿ. ನೀವು ಮಂತ್ರಗಳನ್ನು ಪಠಿಸುತ್ತೀರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ದ್ವೇಷವನ್ನು ತುಂಬಿಕೊಂಡಿದ್ದೀರಿ. ಇದು ಭಕ್ತಿಯಲ್ಲ, ಇದು ವ್ಯವಸ್ಥಿತವಾಗಿ ನಡೆಯುತ್ತಿರುವ ಬ್ರೈನ್ ವಾಷಿಂಗ್. ನಿಮ್ಮ ಭಯವನ್ನೇ ಬಂಡವಾಳ ಮಾಡಿಕೊಂಡು ಧರ್ಮದ ದಂಧೆ ನಡೆಯುತ್ತಿದೆ. ಎಚ್ಚರ, ಕುರುಡು ಭಕ್ತಿ ನಿಮ್ಮನ್ನು ಮನುಷ್ಯತ್ವದಿಂದ ದೂರ ಮಾಡಿ ಒಂದು ಜೀವಂತ ಬಾಂಬ್ ಆಗಿ ಪರಿವರ್ತಿಸಬಹುದು. ಬುದ್ಧನ ನೇರವಾದ ಮಾತಿಲ್ಲಿದೆ, ನಿನ್ನ ಬುದ್ಧಿಗೆ ಸರಿಯೆನಿಸದ ಯಾವುದನ್ನು, ಅದು ಶಾಸ್ತ್ರದಲ್ಲಿರಲಿ ಅಥವಾ ಗುರುಗಳೇ ಹೇಳಿರಲಿ, ಕಣ್ಣು ಮುಚ್ಚಿ ನಂಬಬೇಡಿ. ನಿಮ್ಮ ವಿವೇಚನೆಯನ್ನು ಬಳಸಿ. ಸತ್ಯವು ಕಹಿಯಾಗಿರುತ್ತದೆ, ಆದರೆ ಅದು ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ನೀವು ಅಂಧಶ್ರದ್ಧೆಯ ಗುಲಾಮರಾಗಿದ್ದೀರಾ ಅಥವಾ ಸತ್ಯದ ಹಾದಿಯಲ್ಲಿದ್ದೀರಾ? ನಿಮ್ಮಲ್ಲಿ ಆ ಎದೆಗಾರಿಕೆ ಇದ್ದರೆ ಮುಕ್ತವಾಗಿ ಕಮೆಂಟ್ ಮಾಡಿ.